ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನು ಈಸಿಯಾದ ಇವತ್ತೊಂದು ರವಾ ಲಾಡು ಮಾಡಿದ್ದೇನೆ. ಅದನ್ನು ಹೇಗೆ ಮಾಡೋದೆಂದು ನೀವು ನೋಡಿ. ತುಂಬ ಸುಲಭವಾದ ಸ್ವೀಟ್ ಇದು, ಈಸಿ, ಬೇಗನೆ ಮಾಡಬಹುದು. ಯಾವ ರೀತಿ ಮಾಡೋದೆಂದು ನೋಡುವ. ನೋಡಿ, ನಾನು ಮಾಡಿದ್ದನ್ನು ನಿಮ್ಗೆ ತೋರಿಸ್ತಿದ್ದೇನೆ, ಕಟ್ ಮಾಡಿ ತೋರಿಸ್ತಿದ್ದೇನೆ. ನಾನು ಮಾಡಿದ್ದ ಈ ಸ್ವೀಟ್ ಎಲ್ಲರಿಗೂ ಇಷ್ಟವಾಯಿತು, ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡುವ. ಮೊದಲು ಒಂದು ಬಾಣಲೆ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ 4 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಆ ತುಪ್ಪ ಬಿಸಿಯಾದ ಬಳಿಕ ಅದಕ್ಕೆ ನಾವು ಒಣ ದ್ರಾಕ್ಷಿ ಮತ್ತು ಗೇರು ಬೀಜವನ್ನು ಹಾಕಿ ಸ್ವಲ್ಪ ಒಳ್ಳೆ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಕೆಂಪು ಬಣ್ಣ ಬರುವ ತನಕ ಫ್ರೈ ಮಾಡಿ ಆಮೇಲೆ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಟುಕೊಳ್ಳಬೇಕು. ಈಗ ಅದೇ ಬಾಣಲಿಗೆ ನಾವು ರವೆಯನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ. ನಾವು ಮನೆಯಲ್ಲಿ ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ, ಆ ರವೆಯದ್ದು. ಅಂದರೆ ನಾನು 2 ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ಆ ತುಪ್ಪದ ಜೊತೆಗೆ ಚೆಂದ ಮಾಡಿ ಫ್ರೈ ಮಾಡಬೇಕು. ಅದು ಒಳ್ಳೆ ಘಮ್ ಎಂದು ಸ್ಮೆಲ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಆನಂತರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಫ್ರೈ ಆಯಿತು, ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ತಿದ್ದೇನೆ. ಇದು ಸ್ವಲ್ಪ ತಣ್ಣಗೆ ಆಗಲಿ. ಈಗ ನಾವು ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ 1.5 ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಈ ಸಕ್ಕರೆಯನ್ನು ನಾವು ಪೌಡ್ರ್ ಮಾಡೋಣ. ನೋಡಿ, ಪೌಡ್ರ್ ಆಯಿತು. ಈಗ ಹುರಿದಿಟ್ಟ ರವೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈ ರವೆಯನ್ನು ಸೇರಿಸಿ ಸ್ವಲ್ಪ ಪಲ್ಸ್ ಗ್ರೈಂಡ್ ಮಾಡಬೇಕು. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಬೇಕು, ಜಾಸ್ತಿ ನುಣ್ಣಗೆ ಆಗಬೇಕಂತ ಏನಿಲ್ಲ. ಇದು ಪೌಡ್ರ್ ಮಾಡಿದ ನಂತರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ನೋಡಿ, ಆಯಿತು. ಈ ಸಕ್ಕರೆ ಮತ್ತು ರವೆಯ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು 1 ಚಮಚದಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಹುರಿದಿಟ್ಟಂಥ ದ್ರಾಕ್ಷಿ ಗೇರು ಬೀಜವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಸುವ. ಮತ್ತು ಇದಕ್ಕೆ 1 ಟೇಬಲ್ ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಮಿಶ್ರಣವನ್ನು ಚೆನ್ನಾಗಿ ಕಲಸಬೇಕು. ಆನಂತರ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಯಾನ್ಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿದ ಬಳಿಕ ಒಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸಿ ಅದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಗ್ಯಾಸನ್ನು ಉರಿಸಿ ಒಂದು 10 ನಿಮಿಷಗಳ ಕಾಲ ಇದನ್ನು ತಿರುಗಿಸ್ತಾ ಇರಬೇಕು. ಅದು ನೋಡಿ ಸಾಫ್ಟ್ ಆಗ್ತಾ ಬಂದಿದೆ. ಹಾಗೆ ತಿರುಗಿಸ್ತಾ ಇರಬೇಕು. ಇದು ಗಟ್ಟಿಯಾಗುವಾಗ ಗ್ಯಾಸನ್ನು ಆಫ್ ಮಾಡಿ ಕೆಳಗಿಟ್ಟು ಅದನ್ನು ನಾವು ಒಂದು 5 ನಿಮಿಷಗಳ ಕಾಲ ಹಾಗೆ ತಿರುಗಿಸ್ತಾ ಇರಬೇಕು. ನೋಡಿ, ಈಗ ತಣ್ಣಗೆ ಆಯಿತು. ಈಗ ತಣ್ಣಗೆ ಆದ ಮೇಲೆ ಇದನ್ನು ನಾವು ಉಂಡೆ ಕಟ್ಟುವ. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಯನ್ನು ಕಟ್ಟುವ. ನೋಡಿ, ಈ ರೀತಿ ಬರಬೇಕು. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈಗ ತಯಾರಾಗಿದೆ ನಮ್ಮ ರವೆ ಲಾಡು. ಇದನ್ನು ಸುಲಭವಾಗಿ ನೀವೇ ಮನೆಯಲ್ಲಿ ಮಾಡಿಕೊಳ್ಳಬಹುದು. ನೋಡಿ, ಇದು ಯಾರಾದರೂ ಪಕ್ಕನೆ ಮನೆಯಲ್ಲಿ ನೆಂಟರು ಬಂದರೆ ಅವರಿಗೆ ಮಾಡಿಕೊಡಬಹುದು. ಸುಲಭವಾದ ರೆಸಿಪಿ ಇದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ. ಧನ್ಯವಾದಗಳು.